ನಮಸ್ಕಾರ ವೀಕ್ಷಕರೇ. ಕನ್ನಡದ ಕವಿ ಸಿದ್ಧಲಿಂಗಯ್ಯನವರ ಕವಿತೆ ಕತ್ತೆ ಮತ್ತು ಧರ್ಮ ಕವಿತೆಯನ್ನ ವಾಚನ ಮಾಡೋದರ ಜೊತೆಗೆ ಅದರ ವಿಶ್ಲೇಷಣೆಯನ್ನ ಮಾಡ್ತಾ ಇದ್ದೀನಿ. ಹಾಗಾದ್ರೆ ಬನ್ನಿ, ಕವಿತೆಯ ಶೀರ್ಷಿಕೆ ಕತ್ತೆ ಮತ್ತು ಧರ್ಮ. ಮಧುಗಿರಿಯ ಪಟ್ಟಣಕ್ಕೆ ಸಿದ್ದಯ್ಯನೆಂಬಗಸ, ಮಧುಗಿರಿಯ ಪಟ್ಟಣಕ್ಕೆ ಸಿದ್ದಯ್ಯನೆಂಬಗಸ, ಎಂಡರು ಮಕ್ಕಳಿಲ್ಲ ಏಕಾಕಿ, ಎಂಡರು ಮಕ್ಕಳಿಲ್ಲ ಏಕಾಕಿ, ಸಿದ್ದಯ್ಯ ಕತ್ತೆಯೇ ಅವನ ಒಡನಾಡಿ, ಸಿದ್ದಯ್ಯ ಕತ್ತೆಯೇ ಅವನ ಒಡನಾಡಿ, ಕತ್ತೆಯ ಮೈ ತೊಳೆದು ಮುದ್ದಾಡಿ ಸಿದ್ದಯ್ಯ, ಕತ್ತೆಯ ಮೈ ತೊಳೆದು ಮುದ್ದಾಡಿ ಸಿದ್ದಯ್ಯ, ಒಂದೇ ಗಂಗಳದಲ್ಲಿ ಉಣ್ಣೋನು, ಒಂದೇ ಗಂಗಳದಲ್ಲಿ ಉಣ್ಣೋನು ಸಿದ್ದಯ್ಯ, ಕತ್ತೆಯ ಮಗ್ಗುಲಲ್ಲೇ ಮಲಗೋನು. ಇಲ್ಲಿ ಮಧುಗಿರಿ ಅಂತಕ್ಕಂತ ಒಂದು ಪಟ್ಟಣ, ಆ ಪಟ್ಟಣದಲ್ಲಿ ಒಬ್ಬ ಅಗಸ ಇದ್ದ, ಆತನ ಹೆಸರು ಸಿದ್ದಯ್ಯ. ಆತನಿಗೆ ಹೆಂಡತಿ ಮತ್ತು ಮಕ್ಕಳಿದ್ದಿದ್ದಿಲ್ಲ. ಆತ ಕತ್ತೆಯೇ ಆತನ ಒಡನಾಡಿಯಾಗಿತ್ತು. ಅಗಸನಾದುದರಿಂದ ಆತ ಕತ್ತೆಯನ್ನ ಬೇಕೇ ಬೇಕಾಗಿತ್ತು. ಒಂದು ಕತ್ತೆಯನ್ನ ಸಾಕಿದ್ದ. ಆ ಕತ್ತೆಯೇ ಆತನ ಜೊತೆಗೆ ಒಡನಾಡಿಯಾಗಿ ಇತ್ತು ಅಂತಕ್ಕಂಥದ್ದನ್ನ ಕಾಣ್ತೀವಿ. ತಾನು ಯಾವ ರೀತಿಯಾಗಿ ಇರ್ತಾನೋ ಅದೇ ರೀತಿಯಾಗಿ ಕತ್ತೆಯನ್ನು ಕೂಡ ನೋಡ್ಕೊಳ್ತಾ ಇದ್ದ. ಅಂದ್ರ ಅದಕ್ಕೆ ಸ್ನಾನ ಮಾಡಿಸುವುದರಿಂದ ಹಿಡಿದು ತನ್ನೊಡನೆ ಊಟಕ್ಕ ಕರ್ಕೊಂಡು ಊಟ ಮಾಡ್ತಾ ಇದ್ದ ಅಂತಕ್ಕಂಥದ್ದು. ಇದು ಅಷ್ಟೇ ಅಲ್ಲದೆ ಅದರ ಮಗ್ಗುಲಲ್ಲೇ ಮಲಗ್ತಾ ಇದ್ದ. ಒಂದು ನಾಯಿಯನ್ನ ಸಾಕಿದಾಗ ನಾವು ಯಾವ ರೀತಿಯಾಗಿ ಪ್ರೀತಿಯನ್ನು ತೋರಿಸ್ತೀವೋ ಅದೇ ರೀತಿಯಾಗಿ ಇಲ್ಲಿ ಸಿದ್ಧಲಿಂಗಯ್ಯ ಕತ್ತೆನೂ ಕೂಡ ಪ್ರೀತಿಯಿಂದಾಗಿ ನೋಡ್ತಾ ಇದ್ದ ಅಂತಕ್ಕಂಥದ್ದನ್ನ ಕಾಣ್ತೀವಿ. ನಿಜವಾಗಿ ಹೇಳುವುದಾದ್ರ ಪ್ರಾಣಿಗೆ ಇದ್ದಂತ ನಿಯತ್ತು ಮನುಷ್ಯನಿಗೆ ಇಲ್ಲ ಅನ್ನೋದು ಕೂಡ ನಿಜಾನೇ. ಹಾಗಾದ್ರೆ ಬನ್ನಿ ಇಲ್ಲಿ ನೋಡೋಣ. ಬಟ್ಟೆಯ ಹೇರಿಕೊಂಡು ಹೊಂಟರೆ ಬೀದಿಲಿ, ದೇವೇಂದ್ರನ ಕುದುರೆ ಸಮನಲ್ಲ, ರಾಜನ ಪಟ್ಟದ ಆನೆಯು ಚಟ್ಟಂತು. ಇಲ್ಲೇ ಸಿದ್ಧಲಿಂಗಯ್ಯ ತನ್ನ ಒಂದು ಕತ್ತೆಯ ಮೇಲೆ ಬಟ್ಟೆಯನ್ನ ಹೊತ್ತುಕೊಂಡು ಒಗಿಲಿಕ್ಕೆ ಹೋಗುವಂತ ಸಂದರ್ಭದಲ್ಲಿ ಅನೇಕ ಜನರು ಆ ಕತ್ತೆಯನ್ನ ನೋಡ್ತಾ ಇದ್ರಂತ. ಅದಕ್ ಜೊತೆಗೆ ಹೇಳ್ತಕ್ಕಂಥದ್ದು ಏನು ಅಂತ ಅಂದ್ರ, ದೇವೇಂದ್ರನ ಕುದುರೆಗೆ ಆ ಕತ್ತಿ ಸಮನಾಗಿತ್ತು ಅಂತಕ್ಕಂಥದ್ದು. ಜೊತೆಗೆ ರಾಜನ ಪಟ್ಟದ ಆನೆ ಕೂಡ ಚಟ್ಟಂತು, ಅಂದ್ರ ಆನೆಗಿಂತನೂ ಕೂಡ ಈ ಕತ್ತೆ ಹಿರಿದಾಗಿತ್ತು ಅಂತಕ್ಕಂತ ವಿಚಾರವನ್ನ ಇಲ್ಲೇ ಸಿದ್ಧಲಿಂಗಯ್ಯನವರು ಅಭಿವ್ಯಕ್ತಪಡಿಸತಕ್ಕಂಥದ್ದನ್ನ ಕಾಣ್ತೀವಿ. ಇಲ್ಲೇ ಕತ್ತೆಯನ್ನ ಕುದುರೆಯಾಗಿ ಜೊತೆಗೆ ಆನೆಗೆ ಸರಿಸಮನಾಗಿ ಬಿಂಬಿಸ್ತಕ್ಕಂತ ಒಂದು ವಿಶಿಷ್ಟವಾದಂತ ಬರವಣಿಗೆ ಶೈಲಿಯನ್ನ ಕಾಣ್ತೀವಿ. ಸಿದ್ದಯ್ಯನ ಸಾಕು ಮಗಳು ಕತ್ತೆ ಅನ್ನೋ ಸುದ್ದಿ, ಸಿದ್ದಯ್ಯನ ಸಾಕು ಮಗಳು ಕತ್ತೆ ಅನ್ನೋ ಸುದ್ದಿ ಊರ ಬಾಯಿಗೆ ಎಲೆ ಅಡಿಕೆ, ಸಿದ್ದಯ್ಯ ಕತ್ತೆ ಬಿಟ್ಟಿರಲಾರ ಅರೆಗಳಿಗೆ. ಇಲ್ಲೇ ಸಿದ್ದಯ್ಯ ಕತ್ತೆಯೊಂದಿಗೆ ಇರ್ತಕ್ಕಂತ ಅನ್ಯೂನ್ಯತೆಯನ್ನ ಗಮನಿಸಿದ ಊರ ಜನರು ಸಿದ್ದಯ್ಯನ ಮಗಳು ಕತ್ತೆ ಅಂತ ಕರಿತಕ್ಕಂಥದ್ದನ್ನ ಕಾಣ್ತಾ ಹೋಗ್ತೀವಿ. ಜನರಿಗೆ ಹೇಗಿದ್ರು ಮಾತುಗಳನ್ನು ಇನ್ನೊಬ್ಬರ ಬಗ್ಗೆ ಆಡೋದನ್ನ ಬಿಡೋದೇ ಇಲ್ಲ. ಆದ್ರೆ ಇಲ್ಲೇ ಸಿದ್ದಯ್ಯ ಏನ್ಪಾ ಅಂತಂದ್ರ ಅವರ ಮಾತಿಗೆ ಸಿಲುಕ್ ಬಿಟ್ಟಿದ್ದ, ಅವರ ಮಾತಿಗೆ ಒಂದು ವಸ್ತುವಾಗ್ಬಿಟ್ಟಿದ್ದ. ಅದಕ್ಕಾಗಿ ಆತನ ಮಗಳು ಅಂತಕ್ಕಂತ ವ್ಯಂಗ್ಯೋಕ್ತಿಯಾದಂತ ನುಡಿಗಳನ್ನ ಆಡ್ತಾ ಇದ್ರು. ಜನರು ಹೇಗಿದ್ರು ಕೂಡ ಅಂತಾರೆ ಅಂತಕ್ಕಂಥದಕ್ಕೆ ಒಂದು ಉದಾಹರಣೆಯನ್ನು ಕೂಡ ಕೊಡ್ತಕ್ಕಂಥದ್ದು. ಇಂಥ ಸಿದ್ದಯ್ಯನ್ಗೆ ಬಂತಲ್ಲೋ ಕೇಡುಗಾಲ, ಇಂಥ ಸಿದ್ದಯ್ಯನ್ಗೆ ಬಂತಲ್ಲೋ ಕೇಡುಗಾಲ, ಬಟ್ಟೆ ಒಗೆಯುವಾಗ ತಲೆ ಮೇಲೆ, ಬಟ್ಟೆಯ ಒಗೆಯುವಾಗ ತಲೆ ಮೇಲೆ ಕಾಗೆ ನುಗ್ಗಿ ಮನೆಯಲ್ಲಿ ಗೌಳಿ ಲೊಚಲೊಚ. ನಾವಿಲ್ಲಿ ಕೆಲವೊಂದಿಷ್ಟು ಶಕುನಗಳನ್ನ ನಂಬತಕ್ಕಂಥದ್ದನ್ನ ಕಾಣ್ತೀವಿ. ತಲೆ ಮೇಲೆ ಏನಾದ್ರೂ ಕಾಗಿ ಹೋದ್ರೆ ಅಥವಾ ಮನೆಯೊಳಗೆ ಏನಾದ್ರೂ ಕಾಗಿ ಬಂದ್ರೆ, ನಾವು ಏನಾದ್ರೂ ಮಾತನಾಡುವಾಗ ಅಲ್ಲಿ ಲೊಚಲೊಚ ಅಂತೆ ಸಪ್ಪಳವನ್ನು ಮಾಡಿದ್ರೆ ಅಪಶಕುನ ಅಂತಕ್ಕಂಥದ್ದು. ಎಲ್ಲವೂ ಕೂಡ ಅಪಶಕುನ ಅಂತ ಗುರುತಿಸುವಾಗ ಇಲ್ಲಿಯೂ ಕೂಡ ಒಂದು ಸಿದ್ದಯ್ಯನಿಗೆ ಅಪಶಕುನ ಆಯ್ತು. ಆತ ಒಂದು ದಿನ ಬಟ್ಟೆಯನ್ನು ಒಗೆಯುವುದಕ್ಕಾಗಿ ಹಳ್ಳಕ್ಕೆ ಹೋಗಿ ಒಗಿತಾ ಇರತಕ್ಕಂತ ಸಂದರ್ಭದಲ್ಲಿ ಕಾಗೆ ಆತನ ತಲೆ ಮೇಲೆ ನುಗ್ಗಿಬಿಡ್ತು ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಗೌಳಿ ಲೊಚಲೊಚ ಅಂತಕ್ಕಂತ ಸಪ್ಪಳವನ್ನು ಕೂಡ ಮಾಡ್ತು ಅಂತಕ್ಕಂಥದ್ದನ್ನ ಕಾಣ್ತೀವಿ. ಇವು ಎಲ್ಲಾ ಅಪಶಕುನವಾಯ್ತು. ಅದಕ್ಕಾಗಿ ಏನು ಅಂತ ಅಂದ್ರ
ತನ್ನ ತನ್ನ ಕತ್ತೆಯನ್ನು ಕಳ್ಕೊಳ್ತಕ್ಕಂತ ಒಂದು ಮುನ್ಸೂಚನೆಯ ಒಂದು ಶಕುನಗಳು ಇಲ್ಲಿ ಪ್ರಾರಂಭ ಆದವು ಅಂತಕ್ಕಂಥದ್ದನ್ನ ಕವಿ ಹೇಳ್ತಕ್ಕಂಥದ್ದು. ಎದ್ದಾನು ಸಿದ್ದಯ್ಯ ಕತ್ತೆಯು ಏಳ್ಲಿಲ್ಲ, ಎದ್ದಾನು ಸಿದ್ದಯ್ಯ ಕತ್ತೆಯು ಏಳ್ಲಿಲ್ಲ, ಹೊಟ್ಟೆಯು ಊದಿ ಮೈಯೆಲ್ಲ, ಹೊಟ್ಟೆಯು ಊದಿ ಮೈಯೆಲ್ಲ ತಣ್ಣಗಾಗಿ ಶಿವ ತನ್ನ ಪಾದಕ್ಕೆ ಕರ್ಕೊಂಡ. ಅಂದ್ರೆ ಅಪಶಕುನ ಆಗುವುದಕ್ಕೂ ಕಾಗಿ ಕೂಡುದಕ್ಕೂ ಟೊಂಗಿ ಮುರಿಯುವುದಕ್ಕೂ ಅಂತ ಹೇಳ್ತಕ್ಕಂಥದ್ದನ್ನ ಹೇಗೇನೋ ಅದೇ ರೀತಿಯಾಗಿ ಕಾಗೆ ತಲೆ ಮೇಲೆ ಕೂತಿದ್ದಕ್ಕಾಗಿ ಆ ಒಂದು ಕತ್ತೆ ಸತ್ತೋಯ್ತು ಅನ್ನುವಂತ ಒಂದು ಭಾವ ಇಲ್ಲಿ ಕಾಣ್ತಕ್ಕಂಥದ್ದನ್ನ ಕಾಣ್ತೀವಿ. ಊರ ಸೀಳಾದೀಲಿ ಕತ್ತೆಯ ಮಣ್ಮಾಡಿ, ಊರ ಸೀಳಾದೀಲಿ ಕತ್ತೆಯನ್ನು ಮಣ್ಮಾಡಿ, ಗಂಧದ ಕಡ್ಡಿ ಹಚ್ಚುವನೆ, ಗಂಧದ ಕಡ್ಡಿಯ ಹಚ್ಚುವನೆ ಸಿದ್ದಯ್ಯ, ತೆಂಗಿನಕಾಯಿ ಒಡೆದವನೇ, ತೆಂಗಿನಕಾಯಿ ಒಡೆದವನೇ. ಇಲ್ಲೇ ಸಿದ್ದಯ್ಯನಿಗೆ ಆತನಿಗೆ ಕತ್ತೆಯೇ ದೇವರಾಗಿತ್ತು ಅಂತಕ್ಕಂಥದ್ದನ್ನ ಕಾಣ್ತೀವಿ. ಜೊತೆಗೆ ಅದರ ಆತನ ಒಡನಾಡಿಯಾಗಿರುವುದರಿಂದಾಗಿ ಮನುಷ್ಯರನ್ನ ಎಷ್ಟು ಯಾವ ರೀತಿಯಾಗಿ ಪ್ರೀತಿಸ್ತಾರೋ ಅದೇ ರೀತಿಯಾಗಿ ಸಿದ್ದಯ್ಯ ಇಲ್ಲೇ ಕತ್ತೆಯನ್ನು ಪ್ರೀತಿಸ್ತಾ ಇದ್ದ. ಅದಕ್ಕಾಗಿ ಕತ್ತೆಯನ್ನ ಮಣ್ಣು ಮಾಡಿ ಅಲ್ಲಿ ಏನಪ್ಪಾ ಅಂತಂದ್ರ ಪೂಜೆಯನ್ನು ಮಾಡ್ತಕ್ಕಂಥದ್ದು, ಉದಿನ ಕಡ್ಡಿಯನ್ನು ಬೆಳಗ್ತಕ್ಕಂಥದ್ದನ್ನ ಕಾಣ್ತೀವಿ. ಸಿದ್ದಯ್ಯನ ಗೋಳನು ಕೇಳೋರು ಯಾರಯ್ಯ, ಮನವೆಲ್ಲ ಒಣಗಿ ಮರುಳಾಗಿ, ಮನವೆಲ್ಲ ಒಣಗಿ ಮರುಳಾಗಿ ಸಿದ್ದಯ್ಯ ಹೊರಟನು ದುಃಖದ ದೇಶಾಂತರದಿ. ಇದ್ದ ಒಂದು ಕತ್ತೇನೂ ಕೂಡ ಹೋಯ್ತು, ಹೆಂಡತಿ ಮಕ್ಕಳನ್ನು ಕೂಡ ಇದ್ದಿದ್ದಿಲ್ಲ, ಕತ್ತೇನು ಸತ್ತು ಹೋಯ್ತು. ಇನ್ನು ಮುಂದೆ ಉಳಿದ ದಾರಿ ಆತನಿಗೆ ಎಲ್ಲವೂ ಕೂಡ ಕತ್ತಲಾಗ್ಬಿಟ್ಟಿತ್ತು. ದೇಶಾಂತರವಾಗಿ ಸಿದ್ದಯ್ಯ ಹೋಗ್ಬಿಟ್ಟ ಅಂತಕ್ಕಂಥದ್ದನ್ನ ಇಲ್ಲೇ ಕವಿ ಹೇಳ್ತಕ್ಕಂಥದ್ದು. ವ್ಯಾಪಾರ ಕೊಂಟಿದ್ದ ದೂರದ ಜಯಶೆಟ್ಟಿ ನೋಡಿ ಸಿದ್ದಯ್ಯಗನ ಪೂಜೆ, ಬಂದೀಲಿ ಕೈ ಮುಗಿದು ಒಂಟನು ವ್ಯಾಪಾರಕ್ಕೆ. ಸಿದ್ದಯ್ಯ ಇಲ್ಲೇ ಕತ್ತೆಯನ್ನ ಮಣ್ ಮಾಡಿ ಅಲ್ಲಿ ಏನ್ ಮಾಡಿದ್ದ ಅಂತಂದ್ರ ಗೋರಿಯನ್ನ ಅಲ್ಲಿ ಒಂದು ಕತ್ತೆಯನ್ನು ಮಣ್ ಮಾಡಿದ್ದ, ಮಾಡಿ ಅಲ್ಲಿ ಉದಿನ ಕಡ್ಡಿಯನ್ನು ಹಚ್ಚಿ ಹೋಗಿದ್ದ. ಅದೇ ಮಾರ್ಗವಾಗಿ ಒಬ್ಬ ವ್ಯಾಪಾರಿ ಹೊಂಟಿದ್ದ ಜಯಶೆಟ್ಟಿ ಅಂತ ಹೇಳಿ, ಅವನು ಏನ್ ಮಾಡಿದ ಅಂತಂದ್ರ ಅಲ್ಲಿ ಬಂದು ದೇವ್ರು ಅಂತ ತಿಳ್ಕೊಂಡು ಅದಕ್ಕೆ ನಮಸ್ಕರಿಸಿ ವ್ಯಾಪಾರಕ್ಕ ಹೊರಡ್ತಕ್ಕಂಥದ್ದನ್ನ ಕಾಣ್ತೀವಿ. ಶೆಟ್ಟಿಗೆ ಆವತ್ತು ಪ್ಯಾಟೇಲಿ ಸೌಭಾಗ್ಯ, ಬೆಳ್ಳಿಯ ಅಳ್ಕೊಂಡು ಬಳಬಳ, ನಮ್ಮ ಶೆಟ್ಟಿ ಬಂಗಾರ ಬಾಚಿಕೊಂಡು ಚೀಲ ಚೀಲ. ಬೆಳ್ಳಿಯನ್ನ ಅಳ್ಕೊಳ್ತಕ್ಕಂಥದ್ದು, ಬಂಗಾರವನ್ನ ಬಾಚ್ಕೊಳ್ತಕ್ಕಷ್ಟು ಲಾಭ ಜಯಶೆಟ್ಟಿಗೆ ಆಗ್ತಕ್ಕಂಥದ್ದನ್ನ ಕಾಣ್ತೀವಿ. ಮುಂದೆ ಏನಾಗತ್ತ ಅನ್ನತಕ್ಕಂಥದ್ದನ್ನ ನೋಡಿ. ಹಾಗಾದ್ರೆ ಮನೆಗ್ ಹೋಗೋ ದಾರಿಲಿ ಶೆಟ್ಟಿ ಗೋರಿಯ ಮುಂದೆ, ಮನೆಗ್ ಹೋಗೋ ದಾರಿಯಲ್ಲಿ ಶೆಟ್ಟಿ ಗೋರಿಯ ಮುಂದೆ, ಕೈ ಮುಗಿದು ಬಿದ್ದು ನಮಸ್ಕಾರ, ಕೈ ಮುಗಿದು ಬಿದ್ದು ನಮಸ್ಕಾರ, ಮಾಡಿಕೊಟ್ಟ ದೇವರ ಕಂಬ ಅದಕ್ಕೆಣ್ಣೆ, ಮಾಡಿಕೊಟ್ಟ ದೇವರ ಕಂಬ ಅದಕ್ಕೆಣ್ಣೆ. ಆತನಿಗೆ ಲಾಭವಾಗಿರುವುದರಿಂದಾಗಿ ಆತ ಏನ್ ಮಾಡದ ಅಂತಂದ್ರೆ ಒಂದು ದೇವರ ಕಂಬವನ್ನ ಮಾಡಿ ಅಲ್ಲೇ ಎಣ್ಣೆಯನ್ನು ಹಾಕುವುದಕ್ಕ ವ್ಯವಸ್ಥೆಯನ್ನು ಮಾಡಿದ ಜಯಶೆಟ್ಟಿ ಅಂತಕ್ಕಂಥದ್ದು. ಇಲ್ಲೇ ಜನ ಮರುಳೋ ಜಾತ್ರೆ ಮರುಳೋ ಅಂತಕ್ಕಂತ ವಿಷಯವನ್ನು ಕೂಡ ಸೂಕ್ಷ್ಮವಾಗಿ ಸಿದ್ಧಲಿಂಗಯ್ಯನವರು ಹೇಳ್ತಕ್ಕಂಥದ್ದನ್ನ ಕಾಣ್ತೀವಿ. ಊರೂರು ಸುದ್ದಿಲಿ ಜನಕ್ಕೆ ಭಕ್ತಿಯು ಹುಟ್ಟಿ, ಊರೂರು ಸುದ್ದಿಲಿ ಜನಕ್ಕೆ ಭಕ್ತಿಯು ಹುಟ್ಟಿ, ಸೇರಿತು ಪರುಸೆ ಗೋರಿದೇವರ, ಸೇರಿತು ಪರುಸೆ ಗೋರಿದೇವರ, ಹೆಸರೇಲಿ ಗುಡಿಯೊಂದು, ಹೆಸರೇಲಿ ಗುಡಿಯೊಂದು ನಿಂತಿತ್ತಲ್ಲೋ ಮುಗಿಲದ್ದು. ಇಲ್ಲೇ ಜಯಶೆಟ್ಟಿಗಾದಂತ ಲಾಭವನ್ನ ಅಥವಾ ಒಬ್ಬರಿಂದೊಬ್ಬರಿಗೆ ಹೇಳ್ಕೋತ ಊರೆಲ್ಲಾ ಸುದ್ದಿಯಾಗಿ ಸುತ್ತಮುತ್ತಲು ಊರಿನವರು ಕೂಡ ಇಲ್ಲೇ ಬರ್ತಕ್ಕಂಥದ್ದು, ಬಂದು ನಮಸ್ಕರಿಸ್ತಕ್ಕಂಥದ್ದು. ಕತ್ತೆ ಒಂದು ಸಮಾಧಿಗೆ ನಮಸ್ಕರಿಸಿ ಅಲ್ಲೇ ದೇವ್ರು ಅಂತ ಅಂದು ಕಾಣ್ಕೊಳ್ತಕ್ಕಂಥದ್ದನ್ನ ಕಾಣ್ತೀವಿ. ಜೊತೆಗೆ ಇದು ದೊಡ್ಡ ಗುಡಿಯಾಗಿ ಮುಗಿಲೆತ್ತರಕ್ಕೆ ನಿಲ್ತಕ್ಕಂಥದ್ದನ್ನ ಕೂಡ ಕಾಣ್ತೀವಿ. ಕೈಚಾಚಿ ಭಿಕ್ಷದವರು ಮೈಚಾಚಿ ಸೂಳೇರು, ಕೈಚಾಚಿ ಭಿಕ್ಷದವರು ಮೈಚಾಚಿ ಸೂಳೇರು, ಭಕ್ತಿಲಿ ಕುಡಿದು ಕುಣಿಯೋರು, ಭಕ್ತಿಲಿ ಕುಣಿದು ಕುಡಿಯೋರು ಸೇರವ್ರೆ ಬಿಳಿ ಟೋಪಿಯೋರು ಬೆಳಕೇಲಿ, ಬಿಳಿ ಟೋಪಿಯವರು
ಬೆಳಕೇಲಿ. ಅಂದ್ರೆ ಇಲ್ಲಿ ಒಟ್ಟಾರೆಯಾಗಿ ನೋಡ್ತಾ ಹೋದಾಗ ಭಿಕ್ಷುದವ್ರು ಒಂದು ಅಲ್ಲಿ ದೇವಾಲಯ ಅಂತಕ್ಕಂಥದ್ದು ನಿರ್ಮಾಣ ಆಗ್ಬಿಡ್ತು. ಭಿಕ್ಷುದವರು ಇದ್ರು, ಜೊತೆಗೆ ಅನೇಕ ಜನರು ವಿವಿಧ ರೀತಿಯ ಜನಾಂಗಗಳು ಕೂಡ ಅಲ್ಲಿ ಇದ್ರು. ಆಮೇಲೆ ಬಿಳಿ ಟೋಪಿಯವರು ಕೂಡ ಇದ್ರು ಅಂತಕ್ಕಂಥದ್ದು. ಇಲ್ಲಿ ಒಂದು ಒಳ್ಳೇದಾಗ್ತೈತಿ ಅಂದ ಕ್ಷಣ ಅಲ್ಲೇ ಎಲ್ರು ಕೂಡ ಅಲ್ಲೇ ಹೋಗ್ತಕ್ಕಂಥದ್ದು, ಪೂಜೆ ಮಾಡ್ತಕ್ಕಂಥದ್ದು, ನಮಗ್ ಒಳ್ಳೇದಾಗ್ಲಿ ಅಂತ ಬೇಡ್ಕೊಳ್ತಕ್ಕಂಥದ್ದು. ಅವರು ಇವ್ರು ಅಂತ ಏನಿಲ್ಲ, ಎಲ್ರು ಕೂಡ ಅಲ್ಲಿ ಹೋಗ್ತಾ ಇದ್ರು ಅಂತಕ್ಕಂಥದ್ದು. ಮತ್ತೊಮ್ಮೆ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಮನುಷ್ಯನಿಗೆ ಇರ್ತಕ್ಕಂತ ಮೌಢ್ಯ ಅಂತಕ್ಕಂಥದ್ದು, ಮೂಢನಂಬಿಕೆ ಅಂತಕ್ಕಂಥದ್ದನ್ನ ಇಲ್ಲಿ ಸಿದ್ಧಲಿಂಗಯ್ಯನವರು ಅತ್ಯಂತ ಸುಂದರವಾಗಿ ಹೇಳ್ತಕ್ಕಂಥದ್ದನ್ನ ಕಾಣ್ತೀವಿ. ಪೂಜೆಗೆ ವೈದಿಕರು, ದಾನಕ್ಕೆ ಸಾವುಕರು. ಪೂಜೆಗೆ ವೈದಿಕರು, ದಾನಕ್ಕೆ ಸಾವುಕರು. ಕತ್ತೆ ಗೋರಿಯ ಮೇಲೆ ಕೈಲಾಸ, ಕತ್ತೆ ಗೋರಿಯ ಮೇಲೆ ಕೈಲಾಸ. ಹಬ್ಬಿತ್ತು ರಾಜರಾಣಿಗೆ ಸುದ್ದಿ ಹೋಯ್ತು, ಹಬ್ಬಿತ್ತು ರಾಜರಾಣಿಗೆ ಸುದ್ದಿ ಹಬ್ಬಿ ಹೋಯ್ತು. ಇಲ್ಲೇ ಕತ್ತೆ ಅಂತಕ್ಕಂಥದ್ದು ದೇವರಾಯ್ತು. ಆ ದೇವರಿಗೆ ಒಂದು ದೇವಸ್ಥಾನ ಆಯ್ತು. ದೇವಸ್ಥಾನ ಆಯ್ದ ನಂತರ ಆ ಸುದ್ದಿ ಎಲ್ಲ ಕಡೆಗೂ ಹಬ್ಬಿತು. ಕೊನೆಗೆ ರಾಜ ರಾಣಿಗೂ ಕೂಡ ಆ ಸುದ್ದಿ ತಲುಪ್ತು ಅಂತಕ್ಕಂಥದ್ದು. ಅದನ್ನ ಪೂಜೆ ಮಾಡ್ಲಿಕ್ಕೆ ಒಬ್ಬ ವೈದಿಕರು ಕೂಡ ಇದ್ರು, ದಾನ ಮಾಡ್ಲಿಕ್ಕೆ ಸಾಹುಕಾರ ಕೂಡ ಇದ್ರು. ಹೀಗೆ ದೊಡ್ಡ ಮಟ್ಟದಲ್ಲಿ ಆ ಒಂದು ದೇವಸ್ಥಾನ ಬೆಳವಣಿಗೆ ಆಯಿತು ಅಂತಕ್ಕಂಥದ್ದು ರಾಜ ರಾಣಿಯರಿಗೂ ಕೂಡ ತಿಳಿತು. ರಾಜ ರಾಣಿಯರು ಕೂಡ ಬರ್ತಕ್ಕಂಥದ್ದು. ರಾಜ ಶೃಂಗಾರವಾದ, ರಾಣಿ ಶೃಂಗಾರವಾದ್ಲು. ಅಂದ್ರ ಅಲಂಕಾರವನ್ನ ಮಾಡಿಕೊಂಡು ರಾಜ ರಾಣಿಯರು ದೇವರ ಸನ್ನಿಧಿಗೆ ಅಂದ್ರೆ ಕತ್ತೆ ದೇವರ ಸನ್ನಿಧಿಗೆ ಬರ್ಲಿಕ್ಕೆ ರೆಡಿ ಆದ್ರು. ಕತ್ತೆಯ ಪೂಜೆಗೆ ಕುದುರೆಯು ಏರಿಕೊಂಡು ಬಂದರು ಗೋರಿಯ ದೇವರಿಗೆ. ಗೋರಿ ದೇವರು ಅಂತಂದ್ರೆ ಕತ್ತೆ ಗೋರಿ ಏನ್ ಇತ್ತಲ್ಲ, ಆ ಗೋರಿ ದೇವರು ಅಂತ ಕರಿತಾ ಇದ್ರು. ಆ ಗೋರಿ ದೇವರಿಗೆ ಕತ್ತೆ ಪೂಜೆಗಾಗಿ ಕುದುರೆಯನ್ನ ಕರ್ಕೊಂಡು ಪೂಜೆಗೆಂದು ಬಂದ್ರು ಅಂತಕ್ಕಂಥದ್ದನ್ನ ಹೇಳ್ತಕ್ಕಂಥದ್ದು. ದಾರಿ ದೇವರ ಕಂಡು ಧನ್ಯರಾಗಲು ಅಂದು, ದಾರಿ ದೇವರ ಕಂಡು ಧನ್ಯರಾಗಲು ಅಂದು ರಾಜಕಾರಣಿಯ ಜೊತೆ ಪರಿವಾರ, ರಾಜಕಾರಣಿಯ ಜೊತೆ ಪರಿವಾರ ಹರಿದಿತ್ತು, ಕೂಡಿತು ಪರುಸೆ ಕಡಲಾಗಿ. ಅಂದ್ರ ಇಲ್ಲೇ ಅದು ಗೋರಿ ತುಂಬಾ ಪ್ರಸಿದ್ಧವಾಗಿಬಿಡ್ತು. ಎಲ್ರೂ ಕೂಡ ತಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳುವುದಕ್ಕನೆ ಇಲ್ಲಿ ಬರ್ಲಿಕ್ಕೆ ಹತ್ರು. ರಾಜಾನೂ ಬಂದ, ರಾಣಿನೂ ಬಂದ್ಲು, ಸಾಮಾನ್ಯ ಪ್ರಜೆಗಳು ಬಂದ್ರು, ವ್ಯಾಪಾರಿಗಳು ಬಂದ್ರು. ಎಲ್ಲ ರೀತಿಯಾದಂತ ಜನಾಂಗ ಕೂಡ ಅಲ್ಲಿ ಸೇರಿ ಅದನ್ನ ವಿಜೃಂಭಣೆಯಿಂದ ಖುಷಿಯಾಗಿ ಅಲ್ಲಿ ಆಚರಣೆಗಳನ್ನ ನಡೆಸಿದ್ರು ಅಂತಕ್ಕಂಥದ್ದು. ಗೋರಿ ದೇವರ ಮಹಿಮೆ ಕೊಂಡಾಟ ನಡೆಯುವಾಗ, ಗೋರಿ ದೇವರ ಮಹಿಮೆ ಕೊಂಡಾಟ ನಡೆಯುವಾಗ ತಳ್ಳಾಟ ಹೊರಗೆ ಆಗಿತ್ತು. ತಳ್ಳಾಟ ಹೊರಗೆ ಆಗಿತ್ತು. ಕತ್ತಿಡಿದು ತಳವಾರು ಸಿದ್ದಯ್ಯನ ತಳ್ಳುತ್ತಾರೆ. ಆ ನಿರ್ಮಾಣ ಮಾಡಿದಂತದ್ದು ಸಿದ್ದಯ್ಯ, ಕತ್ತೆಯನ್ನ ಸಮಾಧಿ ಮಾಡಿರತಕ್ಕಂಥದ್ದು ಸಿದ್ದಯ್ಯ. ಆದ್ರ ಈಗ ಗೋರಿ ದೇವರು ಅಂತೇಳಿ ತುಂಬಾ ಪ್ರಸಿದ್ಧಿಯಾಗಿ ಪಡೆದಿತ್ತು. ಆ ನಿರ್ಮಿಸಿದಂತಹ ಕತ್ತೆ ಯಜಮಾನ ಬಂದಾಗ ಆ ಕತ್ತೆ ಯಜಮಾನನನ್ನ ಒಳಗ್ ಬಿಡ್ಲಾರದೆ ಆತನನ್ನ ಒಬ್ಬ ತಳವಾರ ತಳ್ಳಿಬಿಟ್ಟ ಅಂತಕ್ಕಂಥದ್ದು. ದೇಶಾಂತರ ಹೋಗಿದ್ದ ಸಿದ್ದಯ್ಯ ಕತ್ತೆಯ ಹೂತ ಜಾಗವ ನೋಡೋ ಆಸೆಯಲ್ಲಿ ಬಂದವನೇ, ಹುಡುಕುತ್ತಾ ನಿಂತ ಹೂತ ಜಾಗ. ಆ ಕತ್ತೆಯನ್ನ ಹೂತಂತ ಜಾಗವನ್ನ ಸಿದ್ದಯ್ಯ ನೋಡ್ಲಿಕ್ಕೆ ಬಂದಾಗ ಅಲ್ಲಿಗೆ ಆ ಕತ್ತೆಯನ್ನ ಹೂತಂತ ಜಾಗ ಇರ್ಲಾರ್ದ ಒಂದು ದೊಡ್ಡ ದೇವಸ್ಥಾನ ಆಗ್ಬಿಟ್ಟಿತ್ತು. ಆ ದೇವಸ್ಥಾನದೊಳಗೆ ಈತನಿಗೆ ಪ್ರವೇಶ ಇಲ್ಲ ಅಂತಕ್ಕಂಥದ್ದು ಆತನಿಗೆ ಅಚ್ಚರಿಯನ್ನ ಮೂಡಿಸಿತ್ತು. ಹೀಗೆ ನಮ್ಮ ಜನರಲ್ಲಿ ಒಂದು ನಂಬಿಕೆ ಅಂತಕ್ಕಂಥದ್ದು ತುಂಬಾ ಇರ್ತಕ್ಕಂಥದ್ದು. ಆ ನಂಬಿಕೆಯನ್ನ ಅದು ಮೂಢನಂಬಿಕೆ ಯಾವ ರೀತಿಯಾಗಿ ಇಲ್ಲಿ ನಾವು ನಂಬ್ತೀವಿ ಅಂತಕ್ಕಂಥದ್ದು ಇಲ್ಲೇ ಸಿದ್ಧಲಿಂಗಯ್ಯನವರು ಹಾಸ್ಯಾಸ್ಪದವಾಗಿಯೂ ಜೊತೆಗೆ ಒಂದಿಷ್ಟು ತಿಳುವಳಿಕೆಯನ್ನು ಕೂಡ ಕೊಡುವುದಕ್ಕ ಈ ಒಂದು ಕವನವನ್ನ ರಚಿಸಿರತಕ್ಕಂಥದ್ದನ್ನ ಕಾಣ್ತೀವಿ. ಒಟ್ಟಾರೆಯಾಗಿ ನಾವು ಈ ಕವಿತೆಯನ್ನ ನೋಡ್ತಾ ಹೋದಾಗ ಸಿದ್ದಯ್ಯ ಅಂತಕ್ಕಂಥವನಿಗೆ ಮಕ್ಕಳು ಇದ್ದಿದ್ದಿಲ್ಲ, ಹೆಂಡತಿನೂ ಇದ್ದಿದ್ದಿಲ್ಲ. ಆತ
ಅವುಗಳನ್ನ ಒಂದು ಕತ್ತೆಯನ್ನ ಸಾಕಿದ್ದ. ಆತನ ಉದ್ಯೋಗ ಅಗಸತನ. ಅಗಸತನಕ್ಕೆ ಮುಖ್ಯವಾಗಿ ಬೇಕಾಗಿರುವುದು ಕತ್ತೆ. ಆ ಕತ್ತೆಯನ್ನ ಸಾಕಿ ಅದನ್ನ ಒಂದು ಒಡನಾಡಿಯಾಗಿ ಪ್ರೀತಿಸ್ತಾ ಇದ್ದ. ಇಷ್ಟೊಂದು ಅನ್ಯೂನ್ಯತೆಯನ್ನು ನೋಡಿ ಜನರಿಗೆ ಯಾವುದು ಕೂಡ ಸುಂದರವಾಗಿದ್ರ ತಡೆಯೋದಕ್ಕಾಗೋದಿಲ್ಲ, ಟೀಕೆಗಳು ಬಂದೇ ಬರ್ತವೆ ಅಲ್ವಾ. ಅದೇ ರೀತಿಯಾಗಿ ಈತನಿಗೆ ಸಿದ್ದಯ್ಯನ ಮಗಳು ಕತ್ತೆ ಅಂತಕ್ಕಂಥದ್ದನ್ನ ವ್ಯಂಗ್ಯವಾಗಿ ಅಂತ ಇದ್ರು. ಅಂದ್ರೂ ಕೂಡ ಈತ ಆ ಕತ್ತೆಗೆ ತೋರಿಸುವಂತ ಪ್ರೀತಿಯನ್ನ ಕಡಿಮೆ ಮಾಡ್ಲಿಲ್ಲ. ಕತ್ತೆ ಮತ್ತು ಸಿದ್ದಯ್ಯ ತುಂಬಾ ಸುಂದರವಾದಂತ ಜೀವನವನ್ನ ನಡೆಸ್ತಾ ಇದ್ರು. ಆ ಕತ್ತೆ ಏನಾದ್ರೂ ದಾರಿಲೆ ಹೋಗ್ಬೇಕಾತಂದ್ರ ಇಂದ್ರನ ಕುದುರೆಯಾಗಿತ್ತು ಅಂತಕ್ಕಂಥದ್ದು. ರಾಜನ ಆನೆಯನ್ನು ಕೂಡ ಆನೆಗಿಂತ ಈತನ ಕತ್ತೆ ಹಿರಿದಾಗಿತ್ತು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತಾ ಇತ್ತು. ಅಷ್ಟೊಂದು ಪ್ರೀತಿಯಿಂದ ಆ ಕತ್ತೆಯನ್ನ ಸಾಕಿದ್ದ ಅಂತಕ್ಕಂಥದ್ದು. ಆದ್ರೆ ಕಾಲ ಅಂತಕ್ಕಂಥದ್ದು ಯಾರ ಜೀವನದಲ್ಲಿಯೂ ಕೂಡ, ಎಲ್ಲರ ಜೀವನದಲ್ಲಿಯೂ ಕೂಡ ಆಟ ಆಡುತ್ತೆ ಅಲ್ವಾ. ಅದೇ ರೀತಿಯಾಗಿ ಸಿದ್ದಯ್ಯನ ಜೀವನದಲ್ಲಿಯೂ ಕೂಡ ಕಾಲದ ಆಟ ಶುರುವಾಗ್ಬಿಡುತ್ತೆ. ಕತ್ತೆ ಒಂದು ದಿನ ಸತ್ತು ಹೋಗ್ತಕ್ಕಂಥದ್ದು. ಸತ್ತು ಹೋದಾಗ ಆ ಕತ್ತೆ ಹೋದ ನಂತರ ಈತನಿಗೆ ಬೇಜಾರಾಗಿ ಈತ ಊರು ಬಿಟ್ಟು ದೇಶಾಂತರವಾಗಿ ಹೋಗ್ತಕ್ಕಂಥದ್ದನ್ನ ಕಾಣ್ತೀವಿ. ಅವಾಗ ಆ ಕತ್ತೆಯನ್ನ ಸಮಾಧಿ ಮಾಡಿ ಅದಕ್ಕ ಉದಿನ ಕಡ್ಡಿಯನ್ನ ಹಚ್ಚಿ ಹೋದಾಗ ಅಲ್ಲಿ ಜಯಶೆಟ್ಟಿ ಅನ್ನುವಂತ ಒಬ್ಬ ವ್ಯಕ್ತಿ ವ್ಯಾಪಾರಿ ಅದೇ ಮಾರ್ಗವಾಗಿ ಬರು ಮುಂದಾಗ ಅಲ್ಲಿ ಉದಿನ ಕಡ್ಡಿ ಹಚ್ಚಿರೋದ್ರಿಂದಾಗಿ ದೇವ್ರು ಅಂತ ತಿಳ್ಕೊಂಡು ಏನ್ ಮಾಡ್ತಾನೆ ಅಂದ್ರ ಅಲ್ಲಿ ನಮಸ್ಕರಿಸಿ ಹೋಗ್ತಕ್ಕಂಥದ್ದು. ಅವನು ನಮಸ್ಕರಿಸಿ ಹೋದಾಗ ಆತನಲ್ಲಿರ್ತಕ್ಕಂತ ಒಂದು ನಂಬಿಕೆ ಏನಿತ್ತಲ್ಲ, ಆ ನಂಬಿಕೆಗೆ ಅನುಗುಣವಾಗಿ ಆತ ಬೆಳ್ಳಿ ಮತ್ತು ಬಂಗಾರವನ್ನ ಚೀಲಗಳಲ್ಲಿ ತುಂಬ್ಕೊಂಡು ಬರುವಂತ ಒಂದು ಅಷ್ಟು ಲಾಭ ಆಗ್ಬಿಡುತ್ತ. ಅವಾಗ ಅವನು ಏನ್ ಮಾಡ್ತಾನೆ ಅಂದ್ರೆ ದೇವ್ರು ಅಂತ ತಿಳ್ಕೊಂಡು ಅಲ್ಲಿ ಬಂದು ಒಂದು ದೀಪಸ್ತಂಭವನ್ನ ರೆಡಿ ಮಾಡಿ ಹೋಗ್ತಕ್ಕಂಥದ್ದು. ಅವನು ಆ ಸುದ್ದಿ ಊರಿಗೆ ಹರಿದು ಬಿಡ್ತಕ್ಕಂಥದ್ದು. ಹರಿದಾಗ ಅಲ್ಲಿ ಒಂದು ವಿಶೇಷತೆ ಅಂತ ಅಂದ್ರೆ ಎಲ್ರೂ ಕೂಡ ಅಲ್ಲಿ ಬರೋದಕ್ ಶುರು ಮಾಡ್ಬಿಡ್ತಾರ. ಒಬ್ರಲ್ಲ ಇಬ್ರಲ್ಲ, ರಾಜಕಾರಣಿ ಆಗಿರ್ಬೋದು, ಸಾಮಾನ್ಯ ಮನುಷ್ಯನಾಗಿರ್ಬೋದು, ಜೊತೆಗೆ ಅನೇಕ ವ್ಯಾಪಾರಿಗಳು ಕೂಡ ಅಲ್ಲಿ ಬರ್ತಕ್ಕಂಥದ್ದು. ಹೀಗೆ ಸಾಗುವಾಗ ಅದರ ಜೊತೆಗೆ ಇನ್ನೊಂದಿಷ್ಟು ಸುದ್ದಿ ಹಬ್ಬಿ ರಾಜ ರಾಣಿಯರು ಕೂಡ ಆ ಕತ್ತೆಯ ಒಂದು ಸಮಾಧಿಯ ಹತ್ರ ಬರ್ತಕ್ಕಂಥದ್ದು. ಹೀಗೆ ಈ ಕತ್ತೆಯನ್ನ ದೇವ್ರು ಅಂತ ಪೂಜೆ ಮಾಡ್ತಕ್ಕಂಥದ್ದು, ಕತ್ತೆಯ ಒಂದು ಸಮಾಧಿಯನ್ನ ದೇವ್ರು ಅಂತ ಪೂಜೆ ಮಾಡ್ತಕ್ಕಂಥದ್ದನ್ನ ಪ್ರಾರಂಭವಾಗ್ತಕ್ಕಂಥದ್ದು. ಹೀಗೆ ಇಷ್ಟೆಲ್ಲ ಬೆಳವಣಿಗೆಯ ನಂತರ ಆತನಿಗೆ ಕತ್ತೆಯ ಜೀವ ನೆನೆಸಿದಾಗ ಮತ್ತೆ ಕತ್ತೆಯ ಸಮಾಧಿಯನ್ನು ಹುಡುಕೊಂಡು ಬರ್ತಾನ. ಬಂದಂತ ಕ್ಷಣಗಳಲ್ಲಿ ಅಲ್ಲಿ ಆಗಿರುವುದೇ ಬೇರೆ ಆಗಿರುತ್ತ. ಅಲ್ಲಿ ಏನಾಗಿರುತ್ತ ಅಂದ್ರ ಕತ್ತೆ ಸಮಾಧಿ ಹೋಗಿ ಒಂದು ದೇವಸ್ಥಾನ, ಮುಗಿಲೆತ್ತರಕ್ಕೆ ಬೆಳೆದಂತಹ ದೇವಸ್ಥಾನ ಆಗ್ಬಿಟ್ಟಿರುತ್ತ. ಅದನ್ನ ನೋಡಿ ಆಶ್ಚರ್ಯಚಕಿತನಾಗ್ತಾನ. ಹೋಗ್ಬೇಕು ಅಂತ ಒಳಗ್ ಹೋಗ್ಬೇಕು ಅಂತ ಪ್ರಯತ್ನ ಪಟ್ರೆ ತಳವಾರನೊಬ್ಬನು ಈತನನ್ನ ಹೊರಗೆ ನೂಗ್ತಕ್ಕಂಥದ್ದು. ಕತ್ತೆಯ ಒಂದು ಸಮಾಧಿಯನ್ನ ನಿರ್ಮಾಣ ಮಾಡಿದವನೇ ಸಿದ್ದಯ್ಯ ಆಗಿರ್ತಾನೆ. ಆದ್ರೆ ಅಂತವನಿಗೆ ಒಳಗೆ ಹೋಗ್ಲಿಕ್ಕೆ ಪ್ರವೇಶ ಸಿಗೋದಿಲ್ಲ ಅಂತಕ್ಕಂಥದ್ದನ್ನ ಕಾಣ್ತೀವಿ. ಈ ರೀತಿಯಾಗಿ ಮನುಷ್ಯನಲ್ಲಿ ಜನ ಮರಳೋ ಜಾತ್ರೆ ಮರಳೋ ಅನ್ನೋ ರೀತಿಯಲ್ಲಿ ನಮ್ಮಲ್ಲಿ ಇರ್ತಕ್ಕಂತಹ ಕೆಲವೊಂದಿಷ್ಟು ಮೂಢನಂಬಿಕೆಗಳು ಎಲ್ಲಿವರೆಗೆ ಹೋಗುತ್ತಾ ಅಂದ್ರ ಒಂದು ದೇವಸ್ಥಾನವನ್ನ ಕಟ್ಟುವರೆಗೆ ಹೋಗುತ್ತಾ. ಕಟ್ಟಿ ಏನ್ಪಾ ಅಂದ್ರ ಮೂಢನಂಬಿಕೆಗಳನ್ನ ಕೆಲವೊಂದು ಸರ್ಗಿ ಅನಾವರಣಗೊಳಿಸ್ತಕ್ಕಂಥದ್ದನ್ನ ಕಾಣ್ತೀವಿ ಅನ್ನೋದ. ಇಲ್ಲಿ ಸಿದ್ದಲಿಂಗಯ್ಯನವರು ಜನ ಮರಳೋ ಜಾತ್ರೆ ಮರಳೋ ಅಂತಕ್ಕಂತ ವಿಚಾರವನ್ನ ತುಂಬಾ ಸುಂದರವಾಗಿ ಈ ಕವಿತೆಯಲ್ಲಿ ಅಭಿವ್ಯಕ್ತಪಡಿಸಿರ್ತಕ್ಕಂಥದ್ದನ್ನ ಕಾಣ್ತೀವಿ. ಒಂದು ಕತ್ತೆಯ ಸಮಾಧಿಯನ್ನ ಮುಗಿಲೆತ್ತರಕ್ಕೆ ದೇವಸ್ಥಾನವನ್ನ ಮಾಡಿ ಪೂಜಿಸ್ತಕ್ಕಂಥದ್ದು ಇದು ಒಂದು ಮೌಢ್ಯನೋ ಅಥವಾ ನಂಬಿಕೆನೋ ಅಂತಕ್ಕಂತ ವಿಚಾರವನ್ನ ಇಲ್ಲಿ ನಾವು ಚಿಂತನಾಶೀಲರಾಗಿ ವಿಚಾರಿಸ್ಬೇಕು ಅನ್ನೋದನ್ನ ಕವಿತೆಯ ಮೂಲಕ ಹೇಳ್ತಕ್ಕಂಥದ್ದನ್ನ ಕಾಣ್ತೀವಿ. ಇಂಥ ಕವಿತೆಯನ್ನ ರಚಿಸಿದ ಸಿದ್ದಲಿಂಗಯ್ಯನವರಿಗೆ ಅನಂತ ಧನ್ಯವಾದಗಳನ್ನ ಹೇಳ್ತಾ, ಇಲ್ಲಿಯವರೆಗೆ ಈ ಕವಿತೆಯ ಸಾರಾಂಶವನ್ನ ಆಲಿಸಿದ ಎಲ್ಲ ಸಹೃದಯಿಗಳಿಗೆ ಅನಂತ ಧನ್ಯವಾದಗಳು. ಮತ್ತೊಂದಿಷ್ಟು ವಿಚಾರಗಳ ಮೂಲಕ ಮತ್ತೆ ಭೇಟಿಯಾಗೋಣ.